ಮರೀನಾ ಬೀಚ್ ಹತ್ರ ಬಂದಿದ್ವಿ. ಇದೆಲ್ಲ ಕಾರ್ ನಿಲ್ಲಿಸ್ಬಿಟ್ಟು ಇನ್ನೇನು ಹೋಗಬೇಕು. ಬಟ್ ಎಲ್ಲ ಅಲ್ಲ ಅಷ್ಟು ದೂರ ನಡ್ಕೊಂಡು ಹೋಗಬೇಕು. ಬಿಕಾಸ್ ಮರೀನಾ ಬೀಚ್ ತುಂಬ ದೂರ ಇದೆ. ಇದೆಲ್ಲ ಫುಲ್ಲು ಇದೆಲ್ಲ ರೋಡಲ್ಲಿ ನಿಲ್ಲಿಸಿದ್ದೀವಿ. ಅಲ್ಲಿ ಸೋಡಾ ಕುಡ್ಕೊಂಡು ಬರ್ತಾವನೆ. ಇಲ್ಲೆಲ್ಲ ಇದ್ದೀವಿ ನೋಡಿ, ಪಕ್ಷಿಗಳು ಕಾಗೆ ಹೆಂಗೆ ಓಡಾಡ್ತಿದ್ದಾವಲ್ಲಿ, ಸಖತ್ತಾಗಿ ಓಡಾಡ್ತಿದ್ದಾವೆ. ಎಲ್ಲ ರೆಡಿ ಆಗ್ತಾ ಇದ್ದಾರೆ. ಇನ್ನೇನು ನಾನು ಇಲ್ಲಿ ಚಳಿ ಇಟ್ಕೊಂಡಿದ್ದೀನಿ. ಫುಲ್ ಪ್ಯಾಂಟ್ ಹಾಕ್ಕೊಂಡಿದ್ದೆ. ಫುಲ್ ಪ್ಯಾಂಟ್ ಹಾಕ್ಕೊಂಡು ಅಲ್ಲಿ ಇಳಿಯೋಕ್ಕೆ ಸರಿ ಆಗಲ್ಲ ಅಂತ ಇವತ್ತು ಚಡ್ಡಿ ತೊಗೊಂಡಿದ್ದೀನಿ. ಅದೆಲ್ಲ ನೋಡಿ ಕಿತ್ತಾಡ್ಕೊಂತಾವ್ರೆ, ಹೆಂಗೆ ಕಿತ್ತಾಡ್ತಾವ್ರೆ ಫ್ರೆಂಡ್ಸ್. ಬಟ್ ಏನು ಪ್ರಾಬ್ಲಮ್ ಅಂದರೆ ಇಲ್ಲಿ ನೀರೇ ಇಲ್ಲ. ನೀರು ಕ್ಯಾನ್ ತಂದಿದ್ವಿ ಊರಿಂದನೇ, ಬಟ್ ನೀರು ಖಾಲಿ ಆಯಿತು ಅಂತ 4-5 ಸಲ ನೀರು ಕ್ಯಾನ್ ತುಂಬಿಸಿದ್ವಿ. 20 ಲೀಟ್ರು ಕ್ಯಾನ್ ನೀರು ತುಂಬಿಸಿದ್ದೀವಿ. ಬಟ್ ಅಂತ ನೀರು ಖಾಲಿ ಆಗಿದೆ. ತಿರ್ಗಾ ನೀರು ಇಸ್ಕೊಳಕ್ಕಂತ ಹೋಗ್ತಾ ಇದ್ದೀವಿ. ನೀರು ಇಸ್ಕೊಳಕ್ಕೆ ಹೋಗೋಣ ಫ್ರೆಂಡ್ಸ್. ಅಲ್ಲಿ ನೋಡಿ ಏರೋಪ್ಲೇನ್ ಹೋಗ್ತಿದೆ. ಅಲ್ಲಿ ಹೆಂಗೆ ಹೋಗ್ತಾ ಇದೆ ಅದು ಹತ್ರದಿಂದ. ಇಲ್ಲಿ ನನಗೆ ನೋಡೋಕೆ ಸಖತ್ತಾಗಿ ಕಾಣಿಸ್ತೈತೆ ಮತ್ತೆ ಅದು. ಬನ್ನಿ ಇಲ್ಲಿ ಹೋಗೋಣ. ಬರೀ ಮರಳು ಎಲ್ಲ ಸೋಡಕ್ಕೆ ಹೋಗ್ಬಿಟ್ಟವ್ರೆ. ಹಾಕ್ತಾ ಇದೆ ಸೋಡಾ. ಫ್ರೆಂಡ್ಸ್ ನಾವು ಇಲ್ಲಿ ಬೀಚ್ ಹತ್ರ ಹೋಗೋಣ ಅಂದರೆ ಅಲ್ಲಿ ಇನ್ನೂ ಏನೋ ಬೇರೆ ಕಡೆಗೆ ಸಮಾಧಿ ಹತ್ರ ಹೋಗ್ಬೇಕು ಅಂತ ಆಗ್ತಿದ್ದಾರೆ. ಅದಕ್ಕೆ ಅಲ್ಲೇ ಹೋಗೋಣ. ಮತ್ತು ಇಲ್ಲಿ ಬಂದರೆ ಇಲ್ಲಿ ಗಲೀಜು ಹಾಕ್ಕೊಂಡು ಸ್ನಾನ ಮಾಡಿಕೊಂಡು ಕೆಲಸನ ಎಲ್ಲ ಮಾಡಿಕೊಂಡು ಲೇಟ್ ಆಗುತ್ತೆ ಅಂತ ಬೇಡ ಅಂತ ಇಲ್ಲೇ ಇದ್ದೀವಿ. ನೋಡಿ ಎಲ್ಲ ರೆಡಿ ಆಗ್ತಿದ್ದಾರೆ. ನೋಡಿ ತಿರ್ಗಾ ಹತ್ತೀವಿ. ಸಮಾಧಿ ಈಗ ನೀರಿಗಿಳಿದ್ರೆ ನಾವು ಎಲ್ಲೂ ನೋಡಲ್ಲ. ಆ ಕಡೆ ಕರುಣಾನಿಧಿ ಸಮಾಧಿ ಪೆನಾಲ್ಟಿ ಬಿತ್ತಲ್ಲ, ಅಲ್ಲಿಂದ ಆ ಕಡೆ ಲೆಫ್ಟ್ ತಗೊಂಡು ಹೋಗ್ಬೇಕಾ ಒಳಗಿಂದ? ಹೌದಾ, ಬನ್ನಿ ಮತ್ತೆ ಅಲ್ಲಿಗೆಲ್ಲ ಹೋಗಿ ನೋಡ್ಕೊಂಡ್ಬಿಟ್ಟು ಆಮೇಲೆ ಬಂದು ನೀರಿಗಿಳಿದ್ಮೇಲೆ ಮುಗಿತು ನಮ್ದು ಪಿಕ್ಚರ್ ಬಿಡ್ತು ಅಂತ ಹತ್ತಿ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಎಲ್ಲರೂ ನೋಡಕ್ ಬಂದಿರತ್ತ. ನಾನು ಇಲ್ಲಿಂದ ಎತ್ಕೊಂಡ್ಬಂದೆ. ನಮ್ಮ ಅಜ್ಜಿಯಲ್ಲಿ ಹೋಗಿದ್ರು. ನಾನು ಕಷ್ಟಪಟ್ಟು ಅದೇ ನಂಗಂಚೂರು ನಾನೇನು ಕುಡ್ದಿಲ್ಲ, ನೀವೆಲ್ಲ ಕುಡ್ದಿದ್ದೆಲ್ಲ ಸೋಡಾ ಗಿಡ ಅಂತ ಅದಕ್ಕೆ ಇದೊಂಚೂರು ಕೊಟ್ಟರು. ಈಗ ಕಾಲು ಕುತ್ಕೊಂಡು ಎಲ್ಲ ಕುತ್ಕೊಂಡು ರೆಡಿ ಆಗಿದ್ದಾರೆ. ಅವರೆಲ್ಲ ರೆಡಿ ಆಗ್ತಾ ಇದ್ದಾರೆ. ಇಲ್ಲೇ ಹಾಕೋಣ. ಹಬ್ಬ ಬಾರೋ ಪ್ರತಿಕಾ. ಕುತ್ಕೋ ಬಾ. ಅಲ್ಲೆಲ್ಲ ಕುಡ್ದಿದ್ದೆಲ್ಲ ಸೋಡಾ ಗಿಡ ಎಲ್ಲ ಬರ್ತಾವನಿಲ್ಲ. ನಂಗೊಂಚೂರು ಕೊಡು ಅಂತ. ಮಾಮ ಕುಡ್ದಿದ್ದೀರ ತಾನೆ ಅದೆಲ್ಲ? ನಾನು ಏನು ಕೊಡ್ತಿಲ್ಲ. ಅಜ್ಜಿ ಇಷ್ಟೇ ಕೊಡ್ತೀನಿ ನಮ್ಗೆ. ಲೆಮನ್ ಸೋಡಾ ಕಿತ್ತಾಕ್ಬಿಡು ಸುಮ್ಮನೆ. ಮಾ ನಂಗೊಂಚೂರು ಬೇಕು. What you want? ಲೆಮನ್ ಸೋಡಾ. ಹಾ ಬೇಡವಾ? ಖಾಲಿ ಏನೋ ಮಾಡ್ತಿದ್ಯಾ ಖಾಲಿ ಬಟ್ಲಿಂದ? ನೋಡು ಆಚೆ ಏನಕ್ಕೆ ಬಿಸಾಕ್ತಿ? ಹಿಡ್ಕೋ. ಓಹೋ, ಇದು ರೋಡ್ ಮೇಲೆ ನೋಡೋದು ಎಷ್ಟು ಸಕ್ಕತ್ತಾಗಿದೆ. ರೋಡ್ ಇದೆ. ಹೋಗಿ ಹೋಗಿ ಇದು ಬಿಸಾಕ್ತಾನಂತೆ. ಫ್ರೆಂಡ್ಸ್ಗೆ ಕಾಲ ನಿಲ್ಲಿಸಿದ್ವಿ. ಅವ್ರು ಬಂದೇ ಇಲ್ಲ. ನಾವು ಬಂದು ಆಲ್ರೆಡಿ ಇಲ್ಲಿ ನೋಡಿ ಅಲ್ಲಿ ನಡ್ಕೊಳಕ ಬಂದು ನಿಲ್ಲಿಸಿದ್ದೀವಿ. ಬಟ್ ನಾವು ಬಂದೇ ಇಲ್ಲ. ಅದಕ್ಕೆ ನಾವು ಇಲ್ಲಿ ಕುಲ್ಫಿ ತೊಗೊಂಡಿದ್ದೀವಿ. ಎಲ್ಲ ತಿಂತಾ ಇದ್ದಾರೆ ಕುಲ್ಫಿನ. ನೋಡು ಕುಲ್ಫಿ ತಿಂತಾ ಇದ್ದಾರಲ್ಲ. ಈಗ ನಾನು ಒಂದು ತೊಗೊಂಡಿದ್ದೀನಿ ಕುಲ್ಫಿನ. ಬಟ್ ಇಲ್ಲೆಲ್ಲ ಕಾಸ್ಟ್ಲಿ ಆಗ್ತದೆ ಕುಲ್ಫಿ ಅಂದರೆ.
ಮಾಮೂಲಿ ಬೇರೆ ಕಡೆ ಹೋದರೆ ಒಂದು 20 ರುಪೀಸ್ ಎಲ್ಲ ಸಿಗುತ್ತೆ. ಬಟ್ ಇದು ನೋಡಿದ್ರೆ 50 ರುಪೀಸ್ ಒಂದು ಕುಲ್ಫಿಗೆ. ನೋಡಿ ಇದಕ್ಕೆ ಇದಕ್ಕೆ ಜಾಸ್ತಿ 50 ರುಪೀಸು. ಬೇರೆ ಕಡೆ ಎಲ್ಲ ಹೋದರೆ ಜಸ್ಟ್ 15 ರುಪೀಸ್ 20 ರುಪೀಸ್ ಎಲ್ಲ ಸಿಗ್ತಾಯಿತ್ತು. ಬಟ್ ಇದು ತುಂಬ ಜಾಸ್ತಿ ಅಷ್ಟೇ ರೇಟು. ಬನ್ನಿ ನೋಡೋಣ. ಒಳ್ಳೆ ಸೆಕೆಗೆ ಮೆಲ್ಟಾಗ್ಬಿಡುತ್ತೆ ನನಗೆ. ಎಮ್ಮಿ ಬಟ್ ಮೆಲ್ಟ್ ಆಗ್ತಿದೆ ಬೇಗ ಬೇಗ. ಎಮ್ಮಿ ಅದು ಮೆಲ್ಟ್ ಆಗ್ತಿದೆ. ಬರೀ ನಮ್ಮ 4 ಜನ ಬಂತ ಏನೋ ಒಂದು ಫೋಟೋಗಳೆಲ್ಲ ನೆಟ್ಟಿಗೆ. ಫ್ರೆಂಡ್ಸ್ ನೋಡಿ ಇಲ್ಲಿ ಫೋಟೋ ಶೂಟ್ ನಡೀತಾ ಇದೆ. ಇಲ್ಲಿ ಮುಂದೆ ಒಂದು ಹಿಂದೆ ಒಂದು ಟೊಪ್ಪಿ ಅನ್ಸ್ಬಿಟ್ಟಾರೆ ಅಪ್ಪ. ಅದಕ್ಕೆ ನೋಡಿ ಇಲ್ಲಿ ಹೆಂಗ ಅವನು ಮುಂದೆ ಒಂದು ಹಿಂದೆ ಒಂದು ಫೋಟೋ ನೋಡಿ. ಇಲ್ಲಿ ಫೋಟೋ ಈಗ ಕ್ಯಾಮ್ರಾಮನ್ ಇಲ್ಲೇ ಅವರೆ. ಎಲ್ಲ ಫೋಟೋ ನಿಲ್ಸ್ಕೊಂಡು ನಿಂತವ್ರೆ. ಇನ್ನೇನು ಅಲ್ಲಿ ಮಾತಾಡಬೇಡ, ಅವಳಿಗೆ ಕವರ್ ಮಾಡುವ ಮಾತಾಡಬೇಡ, ಮಾತಾಡಿ ಸಾಯಂಕಾಲ ತಿರ್ಗಾ ನೋಡಲಿ ಫೋಟೋ ಶೂಟಿಂಗ್. ಇಲ್ಲಿ ಫೋಟೋ ತೆಗಿಯೋದು, ಅದು ಫೋಟೋ ತೆಗ್ಸ್ಕೊಳ್ಳೋದು. ಅಯ್ಯೋ ಅಯ್ಯೋ ಎಷ್ಟು ತೆಗಿತಾರೋ ಫೋಟೋ. ಡೈಲಿ ಫೋಟೋ ಅಂತ ತೆಗಿತಾನೆ ಇರ್ತಾರೆ. ಸಾಕಾಗೋಗ್ಬಿಡುತ್ತೆ. ಮೊದಲೇ ಯಾವಾಗ ಬೀಚಿಗೆ ಹೋಗ್ತೀನೋ ಅಂತ ಅನ್ಸ್ಬಿಡುತ್ತೆ. ಮೊದಲು ಬೀಚಿಗೆ ಯಾವಾಗ ಹೋಗ್ತೀನೋ ಅನ್ಸುತ್ತೆ. ಅಷ್ಟು ಶೆಕೆ ಕಿತ್ಕೊಳ್ತೈತಂದ್ರೆ ಹಂಗಲ್ಲ, ಅಷ್ಟು ಶೆಕೆ ಕಿತ್ಕೊಳ್ತೈತಿಲ್ಲ. ಫ್ರೆಂಡ್ಸ್ ಅಲ್ಲಿ ಮೇಲೆ ನೋಡಿ ಸಖತ್ತಾಗಿ ಡಿಸೈನ್ ಮಾಡೋರು ಇದೆಲ್ಲ. ನೋಡಿ ಇದೆಲ್ಲ ಫುಲ್ಲು ಸಖತ್ತಾಗಿ ಡಿಸೈನ್ ಮಾಡೋರೆ. ನೋಡಿ ಇಲ್ಲಿ ಮೇಲೆ ಒಂಥರ ಡಿಸೈನ್ ಮಾಡಿದ್ದಾರೆ. ಅಲ್ಲೂ ಅಲ್ಲೆಲ್ಲ ಸಮೇತ ಡಿಸೈನ್ ಮಾಡಿದ್ದಾರೆ ಇದೇ ಥರ. ಫ್ರೆಂಡ್ಸ್ ಅಲ್ಲಿ ನೋಡಿ ದೀಪ ಹಚ್ಚಿದ್ದಾರೆ. ಅದರಲ್ಲಿ ದೀಪ ಹಚ್ಚಿದ್ದಾರೆ. ಇಲ್ಲಿ ಫೋಟೋ. ಫ್ರೆಂಡ್ಸ್ ನೋಡಿ ಇಲ್ಲೊಂದು ಸಿಂಹ, ಅಲ್ಲೂ ಒಂದು ಸಿಂಹ. ನೋಡಿ ಇದು ಏನು ಡಿಸೈನ್ ಅಂತ ಗೊತ್ತಾಗಿಲ್ಲ. ನೀವೇನಾರ ಗೊತ್ತಿರೋ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ಎಂಥ ಡಿಸೈನ್ ಇದು ಅಂತ. ನನಗಂತೂ ಗೊತ್ತೇ ಆಯ್ತಿಲ್ಲ ಇದೆಂಥ ಡಿಸೈನು ಅಂತ. ಅಲ್ಲಿ ಈಚೆ ಎಲ್ಲ ನೋಡ್ರಿ ಸಕ್ಕತ್ತಾಗಿ ಕಾಣ್ತಿದೆ. ನೋಡಿ ಇದರಿಂದ ಐ ಥಿಂಕ್ ಇವಾಗ ನೀರು ಹಾಕಿದ್ರು ಅನ್ಸುತ್ತೆ. ಲೈಟಿಂಗ್ಸು ಅದೆಲ್ಲ ಇದೆ. ನೋಡಿ ಇಲ್ಲಿ ಹೆಂಗೆ ಫುಲ್ಲು ಇದಾಗಿದೆ ಇದರಲ್ಲಿ. ಅದೆಲ್ಲ ಫುಲ್ಲು ನೀರು ಬಿಟ್ಟಿರ್ತಾರೆ. ಇಲ್ಲಿ ಮ್ಯೂಸಿಯಮ್ ಏನಾದ್ರು ಓಪನ್ ಇದ್ದರೆ ಈಗ ಹೋಗೋಣ ಅಂತಿದ್ದೀವಿ. ಯಾಕಂದರೆ ಅಮ್ಮ ಮ್ಯೂಸಿಯಮ್ಮು ಇನ್ನೂ ಬೇರೆ ಬೇರೆ ಥರ ಮ್ಯೂಸಿಯಮ್ ಎಲ್ಲ ಇದೆ. ಅದೇ ನೋಡಿ ಇವರು ಹೋಗೋಣ ಬನ್ನಿ. ಈಗ ನಾಯಿನೆಲ್ಲ ಈಚೆ ಒಳ ಹಲೋ ಮಾಡಿದಾರ. ಅದೇ ದೊಡ್ಡ ಬಿಕಾಸ್ ಒಳ್ಳೆ ನಾಯಿ ಬಂದಿರ್ತಿದಾರ. ಇದು ಈ ಸೆಕೆಗೆ ನಾಯಿಯನ್ನು ಮಾಡ್ಕೊಂಡ್ರೆ ಏನಾಗುತ್ತೆ ನೋಡಿ. ಇದೆಲ್ಲ ನೀರು ಹಾಕಿದ್ದಾರೆ, ಮೀನ್ಸ್ ನೀರು ಬಿಡೋಕ್ಕೆ. ಅದೆಲ್ಲ ಮ್ಯೂಸಿಯಮ್ ಇದೆ ನೋಡಿ. ಅಲ್ಲಿ ಈಚೆ ಎಷ್ಟು ಇದಾಗಿದೆ. ಅಲ್ಲಿ ನೋಡಿ ಎರಡು ಕಾಗೆಗಳು, ಕಪ್ಪು ಕಾಗೆಗಳು. ಇದೆಲ್ಲ ನೀರು ಬಿಟ್ಟಿರ್ತಾರೆ. ಇನ್ನೇನಿದೆ ಇದರಲ್ಲಿ ಅಷ್ಟೇ ಫ್ರೆಂಡ್ಸ್, ಇನ್ನೇನಿಲ್ಲ. ಹೋದರೆ ಅಲ್ಲೊಂಚೂರು ಮ್ಯೂಸಿಯಮ್ ಹತ್ರ ಹೋಗೋದಷ್ಟೇ. ಸಮಸ್ಯೆ ಆಗ್ತಿತ್ತು. ಅದಕ್ಕೆ ಅಲ್ಲಿ ನೀರು ಸಿಕ್ತು. ನೀರೆಲ್ಲ ಕುಡಿತಾ ಇದ್ದಾರೆ. ಇಲ್ಲಿ ನೀರು ಕುಡಿತಾ ಮುಖ ತಕ್ಕೊಂಡವರೆಲ್ಲ ಇಲ್ಲಿ ನೋಡಿ. ಇಲ್ಲಿ ನಾವತ್ತೆ ಕಿವಿಗೆ ಹೂವು ಮುಡ್ಕೊಬಿಟ್ಟವ್ರೆ.
ಸಕಲಕ್ಕಂತ ಇದ್ದಾರೆ. ಅಯ್ಯೋ ಅಯ್ಯೋ ಇತ್ಲಾಗ ಹುಡ್ಕೊಬಿಡ್ರಿ. ಅಲ್ಲಿ ಒಂದು, ಇಲ್ಲಿ 10-20 ಸಕ್ಕತ್ತಾಗವೆ. ಫ್ರೆಂಡ್ಸ್, ನಾವಿಲ್ಲಿ ಮ್ಯೂಸಿಯಂ ಒಳಗೆ ಬಂದಿವಿ ನೋಡಿ. ಅವಾಗಿನ ಕಾಲದ ನ್ಯೂಸ್ ಪೇಪರ್ ಮ್ಯೂಸಿಯಂ ಒಳಗೆ ಬಂದು, ಬಟ್ ಇಲ್ಲಿ ಬೇರೆ ಭಾಷೆಯಲ್ಲಿ ಬರೆದಿದ್ದಾರೆ, ಬಟ್ ನಮಗೆ ಅದು ಅರ್ಥನೇ ಆಯ್ತಾ ಇಲ್ಲ ಇಲ್ಲಿ ಏನು ಬರೆದಿದ್ದಾರೆ ಅಂತ ಫ್ರೆಂಡ್ಸ್. ಬಟ್ ನಮಗೆ ತಮಿಳ್ ಬರಲ್ಲ, ತಮಿಳ್ ಭಾಷೆದಲ್ಲಿ ಬರೆದಿದ್ದಾರೆ. ಆವಾಗ ಮೂವೀಸಿಂದು ಫೋಟೋಸು ನೋಡಿ, ಇದೆಲ್ಲ ಅವಾಗಿನ ಕಾಲದ್ದು ಇದೆಲ್ಲ ನೋಡಿ. ತಮಿಳು ಬಟ್ ಬರೆದಿದ್ದಾರೆ, ಬಟ್ ನಮಗೆ ಅರ್ಥ ಆಯ್ತಾ ಇಲ್ಲ ಏನು ತಮಿಳಲ್ಲಿ ಬರೆದಿರೋದು. ನೋಡಿ ಅಲ್ಲ, ಇದು ಫೋಟೋಸ್ ಬರೀ ಫೋಟೋಸ್ದು ಫೋಟೋ. ಅಯ್ಯೋ 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 ನೋಡಿದಾರ ಫುಲ್ಲು ಇಷ್ಟ ಇರೋದಿಲ್ಲ ಆ್ಯಕ್ಚುಲಿ. ಇವ್ರದ್ದೊಂದು ಸ್ಟ್ಯಾಚು ಕಷ್ಟಿದ್ದಾರೆ. ಓ, ಗಾಂಧೀಜಿ ಜೊತೆ ನೋಡಿ, ಅದು ಗಾಂಧೀಜಿ ಜೊತೆ. ಫ್ರೆಂಡ್ಸ್, ಇವ್ರಿದ್ದಾರೆ ನೋಡಿ. ಇದು ಸ್ಪೆಷಲ್ ಏನಂದರೆ ಇವರು ಕನಕ ಮತ್ತು ಟೊಪ್ಪಿ ಹಾಕೊಂಡಿರ್ತಾರೆ, ಯಾವುದು ವೈಟ್ ಕಲರ್ ನೋಡಿ, ಅದೇ ಸ್ಪೆಷಲ್ ಇವ್ರದಲ್ಲಿ ನೋಡಿ. ಇವ್ರದ್ದು ಫೋಟೋ ಎಲ್ಲ ಇದೆ ಇದರಲ್ಲಿ, ಫುಲ್ಲು ಇದೆ ಅವ್ರದ್ದು. ಇವ್ರದ್ದು ಇಷ್ಟು ಜಾಗ ಇವ್ರದ್ದೇ ಮಾಡಿಬಿಟ್ಟವ್ರೆ ಬರೀ ನೋಡಿ. ಎಲ್ಲ ಫೋಟೋಸೆಲ್ಲ ನೀವು ನೋಡಿದಾಗೆ ಬರೀ ಕನಕ ಮತ್ತು ಫೋಟೋ, ಕನಕ ಮತ್ತು ಫೋಟೋ. ಅದು ಬ್ಲ್ಯಾಕ್ ಕಲರ್ ಕನಕನೇ ಹಾಕ್ಕೊಂಡಿರ್ತಾರೆ ನೋಡಿ. ಎಲ್ಲ ಕೂಲಿಂಗ್ ಲೈಟ್ಸು ಎಲ್ಲ ಬರೀ ಇದೆ. ಇದೇ ಇಲ್ಲ ನೋಡಿ. ಅಲೆ ಕಳೆದು ರೈಲೆಲ್ಲ ಇದೆ ನೋಡಿ. ಇಲ್ಲಿ ನವಿಲು ಮತ್ತು ಫೋಟೋಸು, ಇಲ್ಲಿ ಬೋಟು ಹಂಗೋ ಅನ್ಬೋದು. ಬಟ್ ತಮಿಳಲ್ಲಿ ಬರೆದವ್ರೆ, ಅರ್ಥನೇ ಆಗಲ್ಲ. ತಮಿಳಲ್ಲೆಲ್ಲ ಬರೆದಿದ್ದಾರೆ. ಟ್ರೋಫಿಗಳಿಗೆಲ್ಲ ಅವ್ರದ್ದು ಇದೆ ಫೋಟೋಸ್ ನೋಡಿ. ಅವ್ರು ಅವಾಗ ಯೂಸ್ ಮಾಡ್ತಾ ಇರೋದು ಬಟ್ಟೆ, ಗ್ಲಾಸು, ಟೋಪಿ, ಶೂಸ್ ಎಲ್ಲ ಇದೆ ಇದರಲ್ಲಿ. ಪಾಸ್ಪೋರ್ಟ್ ಬುಕ್ಕು, ಅವ್ರು ಮಾತಾಡಿದ್ರು ಬುಕ್ಕೆಲ್ಲ ಬರೆದಿದ್ದಾರೆ, ಬಟ್ ಅದು ನಮಗೆ ಅರ್ಥ ಆಗಿಲ್ಲ. Dear brother, go to the people, like among them, learn from them. ನೋಡಿ, ಈ ಥರ ಫುಲ್ಲು ಏನೇನೋ ಬರೆದಿದ್ದಾರೆ ಈ ಬುಕ್ಕಲ್ಲೆಲ್ಲ, ಬಟ್ ಅವ್ರು ಬರೆದಿರೋದು ನಮಗೆ ಅರ್ಥನೇ ಆಗಲ್ಲ ನೋಡಿ. ಅವ್ರು ಬರೆದಿದ್ದಾರೆ, ಬಟ್ ಅದು ನಮಗೆ ಅರ್ಥ ಆಗಲ್ಲ. ಬನ್ನಿ, ಎಲ್ಲ ಈಚೆ ಹೋಗಿದ್ದಾರೆ. ಈಗ ನಾವು ಬಾಳು ಕುಶಂತ ಎಲ್ಲ ಔಟ್ಸೈಡ್ ಕಾಯ್ತಾ ಇದ್ದಾರೆ. ಏನು ಕಷ್ಟ ನೋಡಿ. ಫ್ರೆಂಡ್ಸ್, ನಾನು ಚೆನ್ನಾಗಿದ್ದೆಲ್ಲ ಹಾಕ್ಕೊಂಡು ರೆಡಿ ಇನ್ನೇನು ಬೀಚಿಗಿಡಕ್ಕೆ. ಇವರಲ್ಲಿ ನಮ್ಮನ್ನ ಚಪ್ಪಲಿ ನೋಡ್ತಾವನೆ, ವಾಪಸ್ ಮಾಡ್ತಾವನೆ. ಅದು ಬೇಡ ಅಂದ್ರೆ ದರ್ಶನ್ ಬಂದ್ ತಗೊಂಡು ಆಯ್ತು. ಬ್ಲಾಕ್ ಕಾಲ್ ವೈಟ್ ನೋಡಿ, ಇದು ಸೈಡೇ ಮಾಡ್ತಾ ಇಲ್ಲ ನಾಳಿಂದ. ದರ್ಶನ್ 170 ರೂಪಾಯಿ ಬಂದಿದ್ದಾರೆ. ಎಷ್ಟು? 170 ಏ 120 ಅಲ್ಲ ಹೇಳಿ ನೋಡಿ. ನಾವು 120 ಹೇಳ್ತಾ ಇದ್ದಲ್ಲ, ಹೋದೆ ಬರ ಫೈನಲ್ 170 ಫೈನಲ್. ಎರಡು ಕಾರ್ಡ್
ಎರಡಕ್ಕೆ 300 ಒಂದು 150 ಮಾಡಿ ಒಂದೇನು 150 ಸರಿ ಇದೆ. ಈ ಥರ ಬ್ಲ್ಯಾಕ್ ಒಂದು ಈ ಥರ ವೈಟ್ ಒಂದು 700 ತೊಗೊಂಡವ್ರೆ. ನಾನೇ ಒಂದು ಚಪ್ಪಲಿ ಅಲ್ಲಿ ಯಾವುದೋ ದೇವಸ್ಥಾನ ಹತ್ರ ಕಳ್ದಾಯ್ತು ಅಂತ ನಾನೇ ನಮ್ಮ ಅಪ್ಪನ ಚಪ್ಪಲಿ ಹಾಕ್ಕೊಂಡು ಓಡಾಡ್ತೀನಿ. ನಮ್ಮ ಅಪ್ಪ ಹೇಳ್ತಿದ್ರು ಹೆಂಗಲ್ಲ ದೇವಸ್ಥಾನ ಅಂತ, ಅದಕ್ಕೆ ನಾನು ಚಪ್ಪಲಿ ಹಾಕ್ಕೊಂಡಿನಿ. ಆಮೇಲೆ ಬಂದ್ಮೇಲೆ ಆಮೇಲೆ ಕೊಡ್ತೀನಿ ಅಂತ ಅಪ್ಪ ಅಂದರು. ಅದಕ್ಕೆ ಆಮೇಲೆ ಕೊಡಿಸಿ ಈಗ ಬೇಡ, ಈಗ ಹಾಕ್ಕೊಂಡು ಏನು ಮಾಡೋಕ್ಕೆ ಅಂತ ಬಿಟ್ಟೆ. ಅದಕ್ಕೆ ಆಮೇಲೆ ಕೊಡ್ತೀನಿ ಅಂದವರಲ್ಲ, ಅದಕ್ಕೆ ಆಮೇಲೆ ತೊಗೊತೀನಿ. ಹ್ಞೂ 7 ತೊಗೊಂಡವನೆ. 7ಕ್ಕೂ ಸೇರಿಸಿ 300 ರೂಪಾಯಿ ಅಂತೆ, ಇಷ್ಟು 300 ಅಂತೆ. ಇನ್ನು ಒಂದಕ್ಕೆ 200 ಅಂತೆ, ಎರಡಕ್ಕೆ 300 ರೂಪಾಯಿ 300 ಅಂತೆ. ಅದಕ್ಕೆ 2 ತೊಗೊಂಡು ಬ್ಲ್ಯಾಕ್ ಒಂದು ವೈಟ್ ಒಂದು ಚೆನ್ನಾಗಿದ್ದಾವೆ. ಬಟ್ ನನಗೂ ಬೇಕು, ಅಪ್ಪನ ಚಪ್ಪಲಿ ಹಾಕೋತಾ ಇದ್ದೀನಿ. ಫ್ರೆಂಡ್ಸ್, ಇಲ್ಲಿ ಮರಳಲ್ಲಿ ಚಪ್ಪಲಿ ಹಾಕ್ಕೊಂಡು ಓಡಾಡೋಕ್ಕೆ ಆಗ್ತಾಯಿಲ್ಲ. ನಾನು ಅದು ನನ್ನ ಚಪ್ಪಲಿನೂ ಅಲ್ಲ, ನಾನು ಹಿಂಗೆ ಒಳಗೆ ಹಾಕಿ ಹಿಂಗಂದ್ರೆ ನನ್ನ ಹಿಂದೆ ಪ್ಯಾಂಟಿಗೆ ಸಿಡಿಯುತ್ತೆ. ಅಂದರೆ ಮರಳಿದೆಲ್ಲ ಚಪ್ಪಲಿ ಬಿಚ್ಚೋಣ ಅಂದರೆ ಫುಲ್ ಕಾಲು ಸುಟ್ಟೋಯ್ತೈತೆ. ಇನ್ನೂ ನೋಡಿ ಎಷ್ಟು ದೂರ ಹೋಗ್ಬೇಕು ನಾವು ಅಲ್ಲಿಗೆ. ಎಲ್ಲ ಮುಂದೆ ಹೋಯ್ತಾವ್ರಿಲ್ಲ. ಅಪ್ಪನೂ ಹಾಕೊಂಡ್ರೆ ಚಪ್ಪಲಿನ ಅಲ್ಲ, ಅವರೆಲ್ಲರೂ ಹಾಕ್ಕೊಂಬಂದಿದ್ದಾರೆ. ಅದಕ್ಕೆ ನಾವು ಹಾಕ್ಕೊಂಬಂದಿದ್ವಿ. ಬಟ್ ಅಂದರೆ ಚಪ್ಪಲಿ ಒಳಗೆ ಮುಳುಗೋಗ್ತೈತಿದ್ದು. ಇನ್ನೊಂದು ಸ್ವಲ್ಪ ದೂರ ಇದೆ ಅಷ್ಟೇ. ಬನ್ನಿ ಹೋಗೋಣ. ಈಗ ಅಲ್ಲಿ ನೋಡ್ಬೇಕು. ಮೊದಲು ನಾನೆಲ್ಲೋ ಆಟಾಡಬೇಕು ಅಂತ ಇದ್ದೀನಿ. ಅಲ್ಲಿ ನಮ್ಮ ತಮ್ಮ ಕುಶ ಅಂತೂ ಚಿರಸಿರಲ್ಲ. ಇಲ್ಲಿ ಎಲ್ಲ ಕಲರ್ ಕಾಣಿಸ್ತಿದೆ ನೋಡಿ. ಜಾರಿ ಬಂಡಿ ಅದ್ರ ಮೇಲೆ ಆಟ ಆಡ್ತಾವಲ್ಲಿ ನೋಡಿ. ಅಲ್ಲಿ ಕುಗ್ತಾವನೆ ನೋಡಿ. ಇಲ್ಲೆಲ್ಲ ಆಟ ಆಡ್ತಾವಲ್ಲಿ ಇಲ್ಲಿ. ಪ್ರತೀಕು ಕುಶ ಅಂತೂ ಚಿರಸಿರಲ್ಲ. ನನಗೂ ಆಟ ಆಡೋಕ್ಕೆ ಅನಿಸ್ತೈತೆ. ಬನ್ನಿ ಟ್ರೈ ಮಾಡ್ತೀನಿ ಆಟ ಆಡೋಕ್ಕೀಗ. ಇಲ್ಲ ಅದರೊಳಗಿಂದ ಹೋಗ್ತಾ ಇದೆಯಾ? ಹಾಂ ಹೋಗು ಹೋಗು. ಮತ್ತೆಲ್ಲಾರು ಸಿಗಾಕೊಂಬಿಟ್ಟಿಯ, ಹುಷಾರು. ಹತ್ತು 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 ಹೋಗು. ಹೆಂಗೆ ಹೋಗ್ತೀಯ ಗೊತ್ತಿಲ್ಲ, ಹೋಗು. ನೋಡು ದರ್ಶನೇ ಓಡಾಕ್ತಾನೆ. ಆ ಕಡೆ ಈ ಕಡೆ ಹಾಕು, ಆ ಕಡೆ ಈ ಕಡೆ ಕಾಲು ಹಾಕು. ಹಾಂ, ಆ ಕಡೆ ಒಂದು ಈ ಕಡೆ ಒಂದು. ಮೇಲೆ ಹತ್ತುತ್ತಾ ಹೋಗ. ಹಂಗೆ ಅಂಬೆಗಾಲು ಹಿಡ್ಕೊಂಡು ಹೋಗು. ಅಯ್ಯ ಹೋಗೆ. ಹಾಂ, ಇನ್ನೊಂದು ಕಾಲು ಮೇಲೆ ಹಾಕೋ. ಕಾಲು ಮೇಲೆ ಬಲ್ಗಡೆ. ಹಾಂ, ಅಷ್ಟೇ ಅಷ್ಟೇ ಅಪ್ಪ. ಹಾಂ, ಸಕ್ಸಸ್ಫುಲಿ ಬಂದು. ಬಾ, ಹಿಂಗೆ ಬಾ. ಯಾರು ಯಾರು ಯಾರು? ಓಯ್ ಓ, ಇದೊಂದು ದೊಡ್ಡ ಮರಿ ಬಂತು. ಹಾಂ, ಕುದುರೆ ಬೇರೆ ಐತೆ. ಅಲ್ಲಿಗೆ ಹೋದು, ಅಲ್ಲಿಗೆ ಹೋದು. ಓ, ಏನಾದ್ರು ಇಲ್ಲೆಲ್ಲ ಹೋಗಿದ್ಯಲ್ಲ, ಆಕಾಶಕ್ಕೆ ಹೋಗ್ಬಿಟ್ಟಿದ್ಯಾ? ಅಲ್ಲೊಬ್ರು ಜೋಕಾಲಿ ಆಡ್ತಾರೆ ನೋಡಿ. ಕಚ್ಬಿಡತ್ತವ ನೀ ಕುದ್ರೆ, ಅದಕ್ಕೆ ಬರ್ತಾ ಇಲ್ಲ ಅವನು. ಅವ್ರಿಗೂ ಜೋಕಾಲಿ ಆಡ್ತಾರೆ. ಈಗ ನಾನು ಜೋಕಾಲಿ
ಫ್ರೆಂಡ್ಸ್ ಜೋಕಾಲಿ ಬೇಗಷ್ಟು ಮುಂದೆ ಫ್ರೆಂಡ್ಸ್ ಅಂತೂ ನಾನು ಜೋಕಾಲಿ ಜಾರಬಂಡಿ ಎಲ್ಲ ಆಟ ಆಡಿದ್ದೀನಿ. ಬಟ್ ಫುಲ್ ಖುಷಿ ಆಯಿತು ಬಿಕಾಸ್ ಎಷ್ಟು ವರ್ಷಗಳಾಯಿತು ನಾಡೇ ಇಲ್ಲ. ಬಿಕಾಸ್ ನಾನು ಅವಾಗ ಶಿವಮೊಗ್ಗಲ್ಲಿದ್ದಾಗ ಡೈಲಿ ಸ್ಯಾಟರ್ಡೆ ಸಂಡೇ ಅಂದರೆ ಪಾರ್ಕಿಗೆ ಹೋಗ್ತಾಯಿದ್ದೆ. ನಾನು ನಮ್ಮ ಅಜ್ಜಿಯರೆಲ್ಲ ಹೋಗ್ಬಿಟ್ಟು ನಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಹೋಗ್ಬಿಟ್ಟು ಪಾರ್ಕಲ್ಲಿ ಒಂದು 2-3 ಗಂಟೆ ಕೂತ್ಕೊಂಡು ಆಟ ಆಡ್ಕೊಂಡು ಸಂಜೆ ಹೊತ್ತು ಬರ್ತಾಯಿದ್ದೆ. ಬಟ್ ಈಗ ಇಲ್ಲಿ ಬೆಂಗಳೂರಿಗೆ ಬಂದಾಗಿಂದ 3 ವರ್ಷದಿಂದ ಏನೂ ಆಡೇ ಇರಲಿಲ್ಲ. ಅದಕ್ಕೆ ಇವತ್ತು ಸರಿಯಾಗಿ ಆಡಿದ್ದೀನಿ ಮಾತ್ರ. ಇಲ್ಲೇ ಒಂದು ಅರ್ಧ ಗಂಟೆ ಆಡ್ತಿದ್ದೇನೋ. ಎಲ್ಲ ಮುಂದೆ ಹೋಯ್ತಾ ಇದ್ದಾರೆ ಅವ್ರ ಪಡೆ ಹೋರು. ನೋಡಿ ಇಲ್ಲಿ ಮಕ್ಕಂಡು ಮಣ್ಣಲ್ಲಿ ಆಟ ಆಡ್ತಾವನೆ. ಈಗ ಬೀಚ್ ನೇನಾಗ್ತಾ ಬಂದ್ವಿ. ಸರಿ ಆಟ ಆಡಬೇಕು ಮಾತ್ರ ಇವತ್ತು. ಅದಾದ 2 hours ಇಲ್ಲೇ ಬೀಚಲ್ಲೇ ಇರ್ತೀವಿ ಅನಿಸುತ್ತೆ. 2-3 hours ಇಲ್ಲೇ ಇರ್ತೀವಿ. ಬಟ್ ನಂಗೆ ಖುಷಿ ಆಯ್ತದೆ ಬೇಗ ಬೀಚಿಗೆ ಹೋಗ್ಬೇಕು ಅಂತ. ಇಲ್ಲಿಂದ ಗಾಳಿ ಸಖತ್ತಾಗಿ ಬರ್ತಿದೆ ಅಂದರೆ ಫುಲ್ಲು ಸಖತ್ತಾಗಿ ಇಷ್ಟ ತನಕ ಶೆಕೆ ಇದ್ದಿದೆ. ಎಲ್ಲ ಹೋಯ್ತಾ ಇದೆ. ಎ ಸಿ ಬಂದಾಗ ಬರ್ತಾ ಇದೆ. ಇಲ್ಲಿ ಏನಕ್ಕೆ ನಿಲ್ಲಿದ್ರು ಏನೋ ನೋಡ್ತಾರಲ್ಲ ಇಲ್ಲಿಲ್ಲ. ತಾತ ಮಮ್ಮ ಬರ್ತಾವ್ರೆ. ನಾವೆಲ್ಲ ಹೋಗ್ತಾ ಇದ್ದೀವಿ. ನೋಡಿಲ್ಲ ಯಾರು ಮನೆ ಥರ ಗುಡ್ಡೆ ಮಾಡಿ ಕಟ್ಟವ್ರು ಹಿಂಗೆ. ಅಥವಾ ನಾವು ಒಂದು ಕಟ್ಟೋಣ ಅಂತ ಇದ್ದೀನಿ. ಆಗುತ್ತೋ ಇಲ್ಲ ಗೊತ್ತಿಲ್ಲ. ಒಟ್ಟು ಹೋಗೋಣ ಬನ್ನಿ. ಇನ್ನೇನು ಹತ್ರ ಬಂತು ಇಲ್ಲೇ. ನೋಡಿಲ್ಲ ಹತ್ರ ಬಂದ್ಬಿಟ್ವಿ. ಜಸ್ಟ್ ಇನ್ನೇನಿಲ್ಲ ಹೋಗ್ಬೇಕು. ಇದೆಲ್ಲ ಆಟ ಇಟ್ಕೊಂಡವ್ರೆ. ನಾವು ಬಂದಿರೋದು ಮಧ್ಯಾಹ್ನ ಅಲ್ವಾ. ಅದಕ್ಕೆ ಇಲ್ಲೊಂಚೂರು ಇದು ಮಾಡಬೇಕು. ಏನಂದರೆ ಸಂಜೆ ಹೊತ್ತಿಗೆ ಜಾಸ್ತಿ ಜನ ಬರ್ತಾರಂತೆ. ಇಲ್ಲಿ ಇಲ್ಲ ಜನ, ಬಟ್ ತಕ್ಕಮಟ್ಟಾಗಿದ್ದಾರೆ ಸ್ವಲ್ಪ ಜನ. ಅಲ್ಲಿ ನಮ್ಮ ಪವನ ಅತ್ತೆ ಮಂಜು ಮಾಮ ಶಿರಸ್ವಿ ಅವರೆಲ್ಲ ಹೊಂಟೋಗ್ಬಿಟ್ಟವ್ರು ಆಲ್ರೆಡಿ. ನಾವು ಇನ್ನೂ ಇಲ್ಲಿ ಜೋಕಾಲೆಲ್ಲ ಆಟ ಆಡ್ತಿದ್ವಿ. ಅವ್ರು ಆಲ್ರೆಡಿ ಹೊಂಟೋಗ್ಬಿಟ್ಟಿದ್ವಿ. ಅವರೆಲ್ಲ ಇವಾಗ ಗೊತ್ತಿಲ್ಲ. ಈಗ ಅವ್ರು ಆಲ್ರೆಡಿ ನನ್ನ ಸೊಟ್ಟಾಗಿ ಆಟ ಆಡ್ತಿರ್ತಾರೆ. ನನ್ನ ಕಡೆ ಕೂತ್ಕೊಂಡಿರ್ತಾರೆ ಅಷ್ಟೇ ಮಾಡಿರ್ತಾರೆ. ಇಡೆಲ್ಲ ಪಾನಿಪುರಿ, ಸಮೋಸ, ಕೋಲ್ಡ್ ವಾಟೋ ಎಲ್ಲ ಥರ ಇದೆ ಇಲ್ಲಂತೂ. ನೋಡಿ ಇಲ್ಲೆಲ್ಲ ಎಷ್ಟು ಸಖತ್ತಾಗಿದೆ. ಅಲ್ಲಿ ಸಮುದ್ರ ಕಾಣ್ತಿದೆಯೋ ನಿಮಗೆ? ಬನ್ನಿ ಈಗ ಹತ್ರ ಹೋಗ್ತಾ ಇದ್ದೀನಲ್ಲ. ನಂಗೆ ಇಲ್ಲಿಂದನೇ ಈ ಹೋಗಿ ತಗೋಕ್ಕಂತ ಹಾಲು ಬಿಡೋಣ ಅನಿಸ್ತೈತೆ. ಅಷ್ಟು ಇದಾಗ್ತಿದೆ. ನೋಡಿ ಹೆಂಗಾರು ತಂತಿರ್ತಾರೆ ಇಲ್ಲಿ. ಈ ಕಾಗೆ ನೋಡ್ಬಿಟ್ಟು ಪ್ರತಿಕ್ಕೂ ಭಯ ಬಿಡ್ಕೊಬಿಟ್ಟು ಆ ಮುಂದೆ ಬಂದಿದ ತಕ್ಷಣ. ನಾವು ನೆನ್ನೆ ಹೋಗಿದ್ವಲ್ಲ, ಅದಕ್ಕಿಂತ ಇಲ್ಲಿ ಜೋಶ್ ಏನಿಲ್ಲ. ಬಟ್ ಜೋಶ್ ಅಷ್ಟೊಂದೇನಿಲ್ಲ. ನಾನು ಹೇಳಕ್ಕೆ ತಕ್ಕಮಟ್ಟೇನಿಲ್ಲ, ಅಷ್ಟೊಂದೇನಿಲ್ಲ. ನಾವು ನೆನ್ನೆ ಹೋದಾಗ ಅಲ್ಲಿಂದ ಫುಲ್ಲು ಬರ್ತಾ ಇತ್ತು. ಬಟ್ ಆ ಥರ ಇಲ್ಲೆಲ್ಲೂ ಬರ್ತಾ ಇಲ್ಲ. ಇಲ್ಲಿ ಚಿರಸ್ವಿಯರೆಲ್ಲ ಎಲ್ಲೋ ಬಿಟ್ಟರು. ಮಾಮಂತಿರೆಲ್ಲ ಅವ್ರು ನೋಡ್ಬೇಕೀಗ. ಇನ್ನೇನು ಮಧ್ಯಾಹ್ನ ಅಲ್ವನ್ನ ಸಂಜೆ ಹಾಕ್ತಿದ್ದೆ ಅನ್ಕೊಂಡು ನೋಡಿದ್ದು. ಆಲ್ರೆಡಿ ಎಷ್ಟು ಜನ ಅವಲೇ ಬಂದಾಗ ಜನನೇ ಇರಲಿಲ್ಲ. ಅದಕ್ಕೆ ಒಂದು 2-3 ಗಂಟೆ ಬಿಟ್ಟು ಬಂದಿದ್ದು. ನೋಡಿ ಹೆಂಗಾಗ್ತಾವನೆ.